ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗುಳೇದಗುಡ್ಡ ನಗರದಲ್ಲಿ ಇದೇ 15/3/2026 ನಡೆಯಲಿರುವ ಬೃಹತ್ ಹಿಂದೂ ಶೋಭಾಯಾತ್ರೆ ಕುರಿತು ಹಿಂದೂ ಸಮ್ಮೇಳನ ಸಂಚಾಲನಾ ಸಮಿತಿ ಗುಳೇದಗುಡ್ಡ ವತಿಯಿಂದ ನಗರದ ಬನಶಂಕರಿ ಕಲ್ಯಾಣ ಮಂಟಪದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಮಾಹಿತಿ ಕೊಡಲಾಗಿದೆ. ಈ ವೇಳೆ ಸಮ್ಮೇಳನದ ಅಧ್ಯಕ್ಷ ಅಶೋಕ್ ಹೆಗಡೆ ಮಾತನಾಡಿ, ಬೃಹತ್ ಶೋಭಾಯಾತ್ರೆ ಶ್ರೀ ರೇವಣಸಿದ್ದೇಶ್ವರ ಮಠದಿಂದ ಆರಂಭವಾಗಿ ಬದಾಮಿ ನಾಕ ಗಚ್ಚನಕಟ್ಟಿ ಪುರಸಭೆ ಪವಾರ ಕ್ರಾಸ್ ಮಾರ್ಗವಾಗಿ ಸಾಗುತ್ತಾ ಕೊನೆಗೆ ಭಂಡಾರಿ ಕಾಲೇಜು ಆವರಣದಲ್ಲಿ ಸಮಾಪ್ತಿಗೊಳ್ಳಲಿದೆ ಅಂತ ತಿಳಿಸಿದರು. ಅವರು ಮುಂದುವರಿದು ಮಾತನಾಡಿ, ಜಗತ್ತಿನ ಮಾನವ ಜೀವನಕ್ಕೆ ಅತಿ ಶ್ರೇಷ್ಠವಾದ ಧಾರ್ಮಿಕ, ನೈತಿಕ ಹಾಗೂ ಜೀವನದ ಮಾರ್ಗವನ್ನ ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆಗಳು ಕೊಟ್ಟಿದೆ. ಇಂತಹ ಶ್ರೇಷ್ಠ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಉದ್ದೇಶದಿಂದಾಗಿ ಈ ಹಿಂದೂ ಸಮ್ಮೇಳನ ಹಾಗೂ ಶೋಭಾಯಾತ್ರೆಯನ್ನ ಆಯೋಜನೆ ಮಾಡಲಾಗಿದೆ ಎಂದಿದ್ದಾರೆ. ನಗರದ ಎಲ್ಲ ಪತ್ರಿಕಾ ಮಿತ್ರರಿಗೆ ಪ್ರಥಮವಾಗಿ ಸ್ವಾಗತವನ್ನು ಕೋರಿ ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಹಿಂದೂ ಸಂಚಲನಾ ಸಮಿತಿಯ ಅಧ್ಯಕ್ಷರು, ಆತ್ಮೀಯ ಸಹೋದರಾಗಿದ್ದ ಶ್ರೀಯುತ ಅಶೋಕ್ ಹೆಗಡೆಯವರ ಆಜ್ಞೆಯಾಗಿ ವೇದಿಕೆಯ ಮೇಲೆ ಆಸೀನರಾದ ಹಿಂದೂ ಸಂಚಲನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನು ಈ ಒಂದು ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇವೆ. ಬರ್ತಿದೆ ಏನಂತಂದರೆ, ಇದೇ ರವಿವಾರ 15ನೇ ತಾರೀಕು ಗುಳೇದಗುಡ್ಡ ನಗರದಲ್ಲಿ ಹಿಂದೂ ಸಮ್ಮೇಳನ ಸಂಚಲನಾ ಸಮಿತಿಯ ವತಿಯಿಂದ ಬೃಹತ್ ಶೋಭಾಯಾತ್ರೆ ಹಾಗೂ ವೇದಿಕೆಯ ಕಾರ್ಯಕ್ರಮ ಇರುವುದರಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ಈ ಒಂದು ಸಂಚಲನಾ ಸಮಿತಿಯ ವತಿಯಿಂದ ಕರೆಯಲಾಗಿದೆ. ಈ ಒಂದು ಶೋಭಾಯಾತ್ರೆಯನ್ನು ಮತ್ತು ಈ ಕಾರ್ಯಕ್ರಮದ ರೂಪುರೇಷೆ ಯಾವ ರೀತಿ ಇರುತ್ತಾ ಅಂಥೇಳಿ ಈ ಒಂದು ಹಿಂದೂ ಸಮ್ಮೇಳನ ಸಂಚಲನದ ಅಧ್ಯಕ್ಷರಾದ ರವಿವಾರ ದಿನ 3 ಗಂಟೆಗೆ ನಡೀತದೆ. ಇದರ ಮುಖಾಂತರ ಇದಕ್ಕೆ ಅವತ್ತು ಎಲ್ಲರಿಗೂ ಸದ್ಯಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ. ಇದ್ರ ಜೊತೆಗೆ ಗುಳೇದಗುಡ್ಡದ ಎಲ್ಲ ಸಮಾಜದ ಅವ್ರಿಗೂ ಸದ್ಯಕ್ಕೆ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಲಿಕ್ಕೆ ಎಲ್ಲರಿಗೂ ಸದ್ಯಕ್ಕೆ ಹೋಗಿ ಪ್ರತಿಯೊಂದು ಸಮಾಜಕ್ಕೆ ಭೇಟಿಯಾಗಿ ಮನವಿ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಮಹಿಳೆಯರಿಗೂ ಸದ್ಯಕ್ಕೆ ಕುಂಭದೊಳಗೆ ಭಾಗವಹಿಸಲಿದ್ದೀವಿ. ಒಟ್ಟಾರೆ ಇಡೀ ಗುಳೇದಗುಡ್ಡದೊಳಗೆ ಎಲ್ಲರೂ ಸದ್ಯಕ್ಕೆ ಅವರು ಇವರು ಅಂತ ಎಲ್ಲರೂ ಸದ್ಯಕ್ಕೆ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕಂತ ನಾವೆಲ್ಲ ಸಮಿತಿ ವತಿಯಿಂದ ಮನವಿ ಮಾಡ್ಕೊಂಡಿದ್ದೀವಿ. ಇದ್ರ ಜೊತೆಗೆ ನಮ್ಮ ಪ್ರಮುಖ ಮುಖ್ಯ ಘಟ್ಟ ಅಂತಂದ್ರೆ ಈ ಭಾರತ ಮಾತೆಯ ಭಾವಚಿತ್ರದ್ದು ಒಂದು ಮೆರವಣಿಗೆ ಇರ್ತೀವಿ. ಅದ್ರ ಜೊತೆಗೆ ಇಡೀ ನಮ್ಮ ಹಿಂದೂ ಸಮಾಜದೊಳಗೆ ಇರ್ತಕ್ಕಂಥ ಮಹಾಪುರುಷರು ತಮ್ಮ ಸಮಾಜದವರು ದೇವತೆಗಳಾಗಲಿ ಮಹಾಪುರುಷರಾಗಲಿ ಅವರು ಸದ್ಯಕ್ಕೆ ಈ ಒಂದು ವಾಹನದೊಳಗೆ ವ್ಯವಸ್ಥೆ ಮಾಡಿಕೊಂಡು ತಮ್ಮ ದೇವರಿಗೂ ಭಾವಚಿತ್ರಗಳನ್ನು ಈ ಮೆರವಣಿಗೆಯೊಳಗೆ ಇರ್ತಾರೆ. ಅದ್ರ ಜೊತೆಗೆ ಗುಳೇದಗುಡ್ಡದಾಗ ಇರ್ತಕ್ಕಂಥ ಎಲ್ಲ ವಾದ್ಯಗಳು, ಕರಡಿ ಮದ್ದಲಾಯಿತು, ಭಜಂತ್ರಿ, ಡೊಳ್ಳು, ಇವರು ಸದ್ಯಕ್ಕೆ ಅವರು ಸದ್ಯಕ್ಕೆ ಇವತ್ತು ಇದ್ರೊಳಗೆ ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ. ಸುಮಾರು 10,000 ತನಕ ಸಂಖ್ಯೆಯನ್ನು ಸೇರಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದ್ವಿ. ಅದಕ್ಕೆ ಸಾಕಷ್ಟು ಇದಕ್ಕೆ ಒಳ್ಳೆಯ ರೀತಿಯಿಂದ ನಮ್ಗೆ ರೆಸ್ಪಾನ್ಸೂ ಇದೆ, ಬಂದೈತಿ. ಅದಕ್ಕೂ ಎಲ್ಲದಕ್ಕೂ ಸದ್ಯಕ್ಕೆ ಎಲ್ಲರೂ ಸದ್ಯಕ್ಕೆ ಇದಕ್ಕೆ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳಿಗೂ ಸದ್ಯಕ್ಕೆ ನಾವು ಭೇಟಿಯಾಗಿ ಹೇಳಿದ್ವಿ. ಎಲ್ಲ ಸಮಾಜದೊಳಗೆ ಸಾಮರಸ್ಯತೆ, ಏಕತೆ ಮತ್ತು ಸ್ವಾಭಿಮಾನದಿಂದ ನಾವು ಬೆಳಿಬೇಕಾಗಿದ್ದ ಸಂಬಂಧ ನಾವೆಲ್ಲರೂ ಒಂದಾಗಬೇಕು ಅಂತೇಳಿ ಈ ಒಂದು ಸಮಾವೇಶವನ್ನು ಬಹಳ ದಿನಗಳ ನಂತರ ಇಂಥ ಒಂದು ದೊಡ್ಡದಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದಕ್ಕೆ ನಾವು ಪತ್ರಿಕಾ ಮಿತ್ರರು ಇದನ್ನು ಒಂದು ಸ್ವಲ್ಪ ಹೆಚ್ಚಿನ ಇದರೊಳಗೆ ವರದಿ ಮಾಡಿ ಪ್ರಚಾರ ಮಾಡಬೇಕಂತೇಳಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಒಂದು ಅಧ್ಯಕ್ಷರಾದಂಥ ಎಲ್ಲರಿಗೂ ವಂದನೆಗಳು ಹೇಳಿ, ನಾನು ನಿಜವಾಗ್ಲೂ ಈ ಪೋಸ್ಟ್ ಅಧ್ಯಕ್ಷ ಪೋಸ್ಟ್ ಒಬ್ಬರೇ ಅಂತಿದ್ದ ಹಿರಿಯ ಊರಾಗ ನಾಟಕ ಜನಾದ ನೀವು ದಯವಿಟ್ಟು ಅವ್ರು ಮಾಡಿದೆ ಅಂತ ಹೇಳಿ ಇಲ್ಲ. 20 ವರ್ಷ ಆಗಿದ್ದ ಕಾರ್ಯಕ್ರಮ ಊರಾಗ ಆಗಿಲ್ಲ, 20 ವರ್ಷದಿಂದ ಐಸ್ಕ್ರೀಮ್ ಕೊಡೋದಾಗಿತ್ತು. ಇದೊಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಆಗಂತ ಉಳಿದ ಭಾರತವು ಕುಸುಳುಕೋರರು, ಆಮೇಲೆ ವಿವಿಧ ಮುಖವಾಡಗಳನ್ನು ಹಾಕಿಕೊಂಡಿರುವ ಆಂತರಿಕ ಶತ್ರುಗಳು, ಆಮೇಲೆ
ಹೊಸ ಸಮಸ್ಯೆಗಳನ್ನು ಎದುರಿಸ್ತಿದೆ. ಜಾತಿ, ಧರ್ಮ, ಮತ, ಪಂಗಡಗಳ ಹೆಸರಿನಲ್ಲಿ ನಮಗೆ ಅರಿವಿಲ್ಲದಂತೆ ಒಬ್ಬರಿಗೊಬ್ಬರು ದೂರವಾಗುತ್ತಿರುವ ವಿಚಿತ್ರವಾದ ಸನ್ನಿವೇಶ. ನಮ್ಮೊಳಗೆ ಹಿಂದೂಳಗೆ ಉಪಪಂಗಡ ನಮ್ಮೊಳಗೆ ಆಂತರಿಕವಾಗಿ, ಆಮೇಲೆ ವರಿಷ್ಠ ದೇಶದ ನಮ್ಮ ಮುಂದಿನ ಪೀಳಿಗೆಗೆ ಮತಾಂತರ, ಭಯೋತ್ಪಾದನೆ ಮತ್ತು ಆಂತರಿಕ ಕಚ್ಚಾಟಗಳಿಂದ ಮುಕ್ತಗೊಳಿಸುವುದು, ಇವೆಲ್ಲ ವಿಷಯಗಳನ್ನು ಸಮಗ್ರವಾಗಿ ಚರ್ಚಿಸಿ ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಒಂದು 3 ಪಾಯಿಂಟ್ ಅದಾವ. ಈ ವಿಷಯದೊಳಗೆ ಮೈಕೊಡಿ ಎದ್ದು ನಿಂತು ಸಂಘಟಿತ ಮತ್ತು ಸಶಕ್ತ ಭಾರತವನ್ನು ಕಟ್ಟುವ ಸಂಕಲ್ಪ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ 4 ಲೈನ್ದಾಗೈತಿ. ಆ ನಿಟ್ಟಿನೊಳಗೆ ಗುಳೇದಗುಡ್ಡೊಳಗೆ ನಮ್ಮ ಕಾರ್ಯಕರ್ತರು ಪ್ರತಿಯೊಂದು ಮೇಳ, ಪ್ರತಿಯೊಂದು ಸಮಾಜ, ಸಣ್ಣ ಪುಟ್ಟ 4 ಜನ ಇರಲಿ, ಅಂಥ ಸಮಾಜಕ್ಕೆ ಅಣ್ಣ ಮನೆಗಳಿಗೆ ಟಚ್ ಮಾಡಿ ನಾವು ದಯವಿಟ್ಟು ಈ ಒಂದು ಕಾರ್ಯಕ್ರಮದೊಳಗೆ ಹೆಣ್ಮಕ್ಳು ಗಂಡು ಸಹಿತ ಪಾಲ್ಗೊಳ್ಳಿ ಅಂತ ಹೇಳಿ ದಯವಿಟ್ಟು ವಿನಂತಿ ಮಾಡ್ಕೊಂಡು ಬಂದಾರ. ಆ ನಿಟ್ಟಿನೊಳಗೆ ನಾವು ಸಹಿತವಾಗಿ ಈ ಕಾರ್ಯಕ್ರಮ ಅವತ್ತಿನ ದಿವಸನೂ ಆಗಲಿ ಇವತ್ತಾಗಲಿ ಹೈಲೈಟ್ ಮಾಡಿ ಜನರಲ್ಲಿ ಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ರಿ ಅಂತ ಹೇಳಿ ಸಮಿತಿ ಪರವಾಗಿ ತಮ್ಮಲ್ಲಿ ದಯವಿಟ್ಟು ವಿನಂತವಾಗಿ ಬೇಡ್ಕೊಳ್ತಾ ಇದ್ದೀನಿ. ಮುಖ್ಯ ವಕ್ತಾರರು ಗೋಪಿಸಿ ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಸಮ್ಮೇಳನ ಸಂಚಾಲಕ ಸಮಿತಿ ಸದಸ್ಯರು ಆದ ಸಂಪತ್ ಕುಮಾರ್ ರಾಠಿ, ವಿಠಲ್ ಪತ್ತಾರ್, ಪರಶುರಾಮ್ ಪವಾರ್, ಪ್ರಭು ತಟ್ಟಿಮಠ, ಆಮಂತಪ್ಪ ಕೊಪ್ಪಳ, ಸಂಜೀವ್ ಕಾರಕೋನ, ವಿಠಲ್ ಶಿರೂರ, ಭುವನೇಶ್ ಪೂಜಾರಿ, ಶಿವಾನಂದ ಬಾದವಾಡಗಿ, ಮಹೇಶ ಸುಳಿಭಾವಿ, ಈರಣ್ಣ ಬಂಡಿ ಸೇರಿ ಹಲವು ಸದಸ್ಯರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.